हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಇಂದಿನ ಪಾಠದಲ್ಲಿ ನಾವು ನೋಡಿದಂತೆ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದರು. ಹಾಗಾಗಿ ನೀನೇ ಭೂಮಿಯ ಮೇಲೆ ಅವತಾರ ಮಾಡಿ ಇಷ್ಟೆಲ್ಲಾ ಕಾರ್ಯಗಳನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅಲ್ಲಿಂದ ಎದ್ದು ಮುಂದೆ ಹೊರಟ. ಎಲ್ಲ ದೇವಾನುದೇವತೆಗಳೊಂದಿಗೆ ಅಲ್ಲಿಂದ ಹೊರಟ ಅಂತ ಹೇಳಿದ್ವಿ ಕ್ಷೀರಸಾಗರದಿಂದಾಗಿ. ಆ ಮುಂದೆ ಏನಾಯಿತು ಎಂಬುದಾಗಿ 222ನೇ ಶ್ಲೋಕದಿಂದಾಗಿ ತಿಳಿಸ್ತಾ ಇದ್ದಾರೆ. ತಮೇರು ಮಾಪ್ಯಾಹ ಚತುರ್ಮುಖಂ ಪ್ರಭು ಯತ್ರ ತ್ವಯೋಕ್ತೋಸ್ಮಿ ಹಿ ತತ್ರ ಸರ್ವಥಾ. ಪ್ರಾದುರ್ಭವಿಷ್ಯೇ ಭವತೋ ಹಿ ಭಕ್ತ್ಯ ವಶಸ್ತವಾಹಂ ಸ್ವವಶೋಪಿ ಚೇಚ್ಛಯ. ಪದಚ್ಛೇದ. ಸಹ ಮೇರುಂ ಆಪ್ಯ ಆಹ ಚತುರ್ಮುಖಂ ಪ್ರಭುಃ ಯತ್ರ ತ್ವಯಾ ಉಕ್ತಃ ಅಸ್ಮಿ ಹಿ ತತ್ರ ಸರ್ವಥಾ. ಪ್ರಾದುರ್ಭವಿಷ್ಯೇ ಭವತಃ ಹಿ ಭಕ್ತ್ಯ ವಶಃ ತವ ಅಹಂ ಸ್ವವಶಃ ಅಪಿ ಚ ಇಚ್ಛಯ. ಎಲ್ಲ ದೇವಾನುದೇವತೆಗಳೊಂದಿಗೆ ಪರಮಾತ್ಮ ಅಲ್ಲಿಂದ ಹೊರಟು ಎಲ್ಲಿ ಹೋದ್ರು? ಸ ಮೇರು ಆಪ್ಯಾಹ, ಮೇರು ಪರ್ವತಕ್ಕೆ ಎಲ್ಲರೂ ಕೂಡ ಬಂದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಎಲ್ಲ ದೇವಾನುದೇವತೆಗಳು ಕೂಡ ಮೇರುಮಾಪ್ಯ, ಮೇರು ಪರ್ವತದ ಹತ್ತಿರ ಬಂದು ಚತುರ್ಮುಖಂ ಪ್ರಭು ಆಹ, ಚತುರ್ಮುಖ ಬ್ರಹ್ಮದೇವರಿಗೆ ಪ್ರಭು ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ ಪರಮಾತ್ಮ ಏನಂತ ಹೇಳಿದ? ಯತ್ರ ತ್ವಯೋಕ್ತೋಸ್ಮಿ ತತ್ರ ಸರ್ವಥ. ಬ್ರಹ್ಮ ಯತ್ರ ತ್ವಯ ಉಕ್ತಃ, ಯತ್ರ ಅಂದ್ರೆ ಎಲ್ಲಿ, ತ್ವಯ ಅಂದ್ರೆ ನಿನ್ನಿಂದ ಉಕ್ತಃ ಹೇಳುತ್ತೀಯೋ, ಎಲ್ಲಿ ನೀನು ಅವತಾರ ಮಾಡುವಂತ ಹೇಳ್ತೀಯೋ ತತ್ರ ಸರ್ವಥಾ ಪ್ರಾದುರ್ಭವಿಷ್ಯ, ಅಲ್ಲಿಯೇನೆ ನಾನು ಸರ್ವಥ ಅವತಾರ ಮಾಡ್ತೇನೆ. ನೀನ್ ಎಲ್ಲಿ ಹೇಳ್ತಿ ಅಲ್ಲಿ ಅವತಾರ ಮಾಡ್ತೇನೆ ಅಂತ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ ಪರಮಾತ್ಮ. ಆ ರೀತಿ ಯಾಕೆ ಮಾಡಿದ ಪರಮಾತ್ಮ? ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೇಗ್ ಬೇಕಾದರೂ ಅವತಾರ ಮಾಡುವಂತಹ ಅಥವಾ ಅವತಾರ ಮಾಡದೇ ಇರುವಂತಹ ಸಾಮರ್ಥ್ಯ ಪರಮಾತ್ಮನಿಗಿದೆ. ಹಾಗಿದ್ರು ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಈ ರೀತಿಯಾಗಿ ಹೇಳುವಂತ ಯಾಕೆ ಕೇಳಿದ ಅಂತ ಹೇಳಿದ್ರೆ, ಅದಕ್ಕೆ ಪರಮಾತ್ಮನೇ ಹೇಳ್ತಾನೆ, ಸ್ವವಶಃ ಅಪಿ, ನಾನು ಸ್ವವಶ, ನನ್ನ ವಶ, ನಾನು ಪರಮ ಸ್ವತಂತ್ರನಾಗಿದ್ದೇನೆ. ನಾನು ಇಷ್ಟು ಸ್ವತಂತ್ರನಾಗಿದ್ದರೂ ಕೂಡ ತವ ಭಕ್ತಿಯ ಅಹಂ ವಶಃ, ನಿನ್ನ ಭಕ್ತಿಯಿಂದಾಗಿ ನಾನೇನಾಗಿದ್ದೇನೆ, ನಿನ್ನ ವಶನಾಗಿ ಬಿಟ್ಟಿದ್ದೇನೆ. ಅದು ಕೂಡ ಹೇಗೆ? ಇಚ್ಛೆಯ, ನನ್ನ ಇಚ್ಛೆಯಿಂದ. ನಾನು ಸರ್ವತಂತ್ರ ಸ್ವತಂತ್ರ, ಹಾಗಿದ್ದರೂ ಕೂಡ ನನ್ನ ಇಚ್ಛೆಯಂತೆಯೇನೆ ನಾನು ನಿನ್ನ ಭಕ್ತಿಗೆ ವಶನಾಗಿದ್ದೇನೆ. ಹಾಗಾಗಿ ನೀನು ಎಲ್ಲಿ ಹೇಳ್ತೀಯ ನಾನು ಅಲ್ಲಿ ಅವತಾರ ಮಾಡ್ತೇನೆ ಅಂತ ಬ್ರಹ್ಮದೇವರಿಗೆ ಅದನ್ನು ತಿಳಿಸು ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮ ಹೇಳುವಂತೆ ಅಹಂ ಭಕ್ತ ಪರಾಧೀನಃ ಅಸ್ತಂತ್ರ ಇವದ್ವಿಜ ಅಂತ ಪರಮಾತ್ಮ, ನಾನು ಭಕ್ತ ಪರಾಧೀನ, ಭಕ್ತರ ಅಧೀನ, ಅಸ್ವತಂತ್ರನಂತೆ ಅಂತ. ಇದು ಇದರಲ್ಲಿ ಬರುತ್ತೆ. ದೂರ್ವಾಸ ಋಷಿಗಳು ಅಂಬರೀಷನ
ಮನೆಗೆ ಹೋದಾಗ ಇದಾಗುತ್ತದೆ. ಏಕಾದಶಿ ಉಪವಾಸ, ದ್ವಾದಶಿ ಪಾರಣೆ ಸಂದರ್ಭದಲ್ಲಿ ಅವನು ನೀರು ಕುಡಿತಾನೆ. ಅದರಿಂದ ಅವರು ಒಂದು ಪಿಶಾಚಿನ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಸುದರ್ಶನ ಚಕ್ರ ಬರುತ್ತೆ. ಕೊನೆಗೆ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ರುದ್ರದೇವರ ಹತ್ರ ಹೋಗ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ಕೊನೆಗೆ ಪರಮಾತ್ಮ ಹತ್ರ ಹೋಗ್ತಾರೆ. ಪರಮಾತ್ಮ ಹೇಳಿದಾಗ ನನ್ನ ಕೈಲೂ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಆವಾಗ ಅವ್ರು ಕೇಳ್ತಾರೆ, ನೀನೇ ಹೀಗಂದ್ಬಿಟ್ರೆ ಹೇಗೆ, ನೀನು ಸ್ವತಂತ್ರ ಅಲ್ವಾ ಅಂತ ಕೇಳಿದ್ರೆ, ಆವಾಗ ಪರಮಾತ್ಮ ಹೇಳುವಂತಹ ಮಾತು, ಅಹಂ ಭಕ್ತ ಪರಾಧೀನಃ ಅಸ್ವತಂತ್ರ ಇವದ್ವಿಜ ಅಂತ. ನಾನು ಭಕ್ತರ ಅಧೀನನಾಗಿದ್ದೇನೆ, ಅಸ್ವತಂತ್ರನಂತೆ ಇದ್ದೇನೆ. ನಿಜವಾಗಿಯೂ ಸ್ವತಂತ್ರ, ಆದ್ರೆ ಭಕ್ತರ ಅಧೀನ, ಭಕ್ತರು ಹೇಗೆ ಹೇಳ್ತಾರೋ ಹಾಗೆ ಅಂತ. ಅಂದ್ರೆ ಭಕ್ತರ ಮೇಲಿನ ಒಂದು ಕಾರುಣ್ಯವನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಹಾಗೆ ಎಲ್ಲ ಭಕ್ತರಲ್ಲೂ ಅತ್ಯಂತ ಶ್ರೇಷ್ಠವಾದಂತಹ ಭಕ್ತ, ಜೀವೋತ್ತಮರಾದಂತಹ ಬ್ರಹ್ಮದೇವರು. ಹಾಗಾಗಿ ಬ್ರಹ್ಮದೇವರೇ ನೀವೆಲ್ಲಿ ಹೇಳ್ತೀರಿ ನಾನು ಅಲ್ಲಿ ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಸ್ವೇಚ್ಛೆಯಿಂದಾಗಿ ಸ್ವತಂತ್ರನಾಗಿದ್ದರೂ ಕೂಡ ಈ ರೀತಿಯಾಗಿ ತಿಳಿಸ್ತಾ ಇದ್ದಾನೆ ಅಂತ. ಇಲ್ಲಿ ಒಂದು ನಿರ್ಣಯದ ಭಾಗ ಇದೆ. ಏನಂತ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಭಾಗವತದಲ್ಲಿ ಬರುವಂತಹ ವಿಚಾರ ಏನಂತ ಹೇಳಿದ್ರೆ, ಈ ಸಂದರ್ಭದ್ದು ಬ್ರಹ್ಮ ತದುಪದಾರ್ಯಾಥ ಸಹದೇವೈಸ್ತಯಾ ಸಹ ಜಗಾಮ ಸತ್ರಿನಯನಃ ತೀರಂ ಕ್ಷೀರಪಯೋನಿಧೇಹೆ ಅಂತ. ಅಲ್ಲಿ ಕ್ಷೀರ ಸಮುದ್ರದ ಹತ್ತಿರ ಇದೆಲ್ಲ ಮಾತುಕತೆ ಆಯ್ತು ಅಂತ ವಿಚಾರ ಬರುತ್ತೆ. ಕ್ಷೀರ ಸಮುದ್ರದ ಹತ್ರ ಎಲ್ಲ ದೇವತೆಗಳು ಕೂಡ ಹೋದ್ರು ಎಂಬುದಾಗಿ ಅಲ್ಲಿ ಮಾತು ಬರುತ್ತೆ, ಇಲ್ಲಿ ಭಾಗವತದಲ್ಲಿ. ಆದ್ರೆ ಹರಿವಂಶದಲ್ಲಿ ಬರುತ್ತೆ, ತದಾಗಚ್ಚ ಮಹಾಭಾಗ ಸಹವೈ ಮಂತ್ರಕಾರಣಾತ್ ವ್ರಜಾಮೋ ಮೇರು ಶಿಖರಂ ಪುರಸ್ಕೃತ್ಯ ವಸುಂಧರಾಮ್ ಅಂತ. ಅಲ್ಲಿ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳುವಂತಹ ಮಾತು, ಆ ಅಲ್ಲ ಬ್ರಹ್ಮದೇವರು ಪರಮಾತ್ಮನಿಗೆ ಹೇಳುವಂತಹ ಮಾತು, ಪರಮಾತ್ಮ ನಾವೆಲ್ಲರೂ ಕೂಡ ಇದು ತುಂಬಾ ಗುಪ್ತವಾದಂತಹ ಸಭೆ, ಹಾಗಾಗಿ ವಸುಂಧರಾಂ ಪುರಸ್ಕೃತ್ಯ ಭೂದೇವಿ ಜೊತೆಗೆ ನಾವೆಲ್ಲರೂ ಕೂಡ ಏನ್ ಮಾಡೋಣ, ಅಲ್ಲಿಗೆ ಆ ಮೇರು ಶಿಖರ, ಮೇರು ಪರ್ವತಕ್ಕೆ ಹೋಗಿ ಸಭೆಯನ್ನು ಮಾಡೋಣ ಅಂತ ಬ್ರಹ್ಮದೇವರು ಹೇಳುವಂತಹ ಮಾತು. ಭಾಗವತದಲ್ಲಿ ಕ್ಷೀರ ಸಮುದ್ರದ ಹತ್ತಿರ ಆಯ್ತು ಅಂತ ಕಾಣಿಸುತ್ತೆ. ಹರಿವಂಶದಲ್ಲಿ ಮೇರು ಪರ್ವತದಲ್ಲಿ ಆಗಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಆಚಾರ್ಯರು ನಿರ್ಣಯ ಕೊಟ್ಟರು, ವಾಸ್ತವಿಕವಾಗಿ ಮೊದಲು ದೇವಾಂಗರ ಸಮುದ್ರದಲ್ಲಿ, ಅದಾದ ಮೇಲೆ ಆಲೋಚನೆ ಮಂತ್ರಾಲೋಚನೆ ಸಭೆಯನ್ನು ಮಾಡ್ಲಿಕ್ಕೆ ಹೋಗಿದ್ದಲ್ಲಿ ಆ ಮೇರು ಪರ್ವತಕ್ಕೆ. ಹಾಗಾಗಿ ಮೊದಲು ತಾವು ಮಾಡಿದ್ದು ಕ್ಷೀರ ಸಮುದ್ರದಲ್ಲಿ, ಕ್ಷೀರಾಬ್ಧವು ನಾಗಭೋಗೆ ಅಂತ 179ನೇ ಶ್ಲೋಕದಲ್ಲಿ ಹೇಳುವಂತೆ ಮೊದಲು ಕ್ಷೀರ ಸಮುದ್ರದ ಹತ್ತಿರ ಬಂದು ಪ್ರಾರ್ಥನೆಯನ್ನು ಮಾಡಿದರು. ಅದಾದ ಮೇಲೆ ಸಭೆಗೆ ಅಂತ ಇಲ್ಲಿ ಹೋದರು, ಕ್ಷೀರ ಸಮುದ್ರದಿಂದಾಗಿ ಮೇರು ಪರ್ವತಕ್ಕೆ ಹೋದರು. ಹಾಗಾಗಿ ಮೇಲ್ನೋಟಕ್ಕೆ ನಮಗೆ ವಿರೋಧ ಬಂದ ರೀತಿ ಕಾಣಿಸುತ್ತೆ, ಆದರೆ ಅಲ್ಲಿ ಎಲ್ಲವನ್ನೂ ಹೇಳಿಲ್ಲ ಅಷ್ಟೇ. ಭಾಗವತದಲ್ಲಿ ಆಗಲಿ ಹರಿವಂಶದಲ್ಲಿ ಆಗಲಿ ಈ ಒಂದು ಭಾಗದಲ್ಲಿ ಎಲ್ಲಾ ವಿಚಾರಗಳನ್ನು ಹೇಳಲಿಲ್ಲ, ಒಂದೊಂದಿಷ್ಟು ಭಾಗಗಳನ್ನು ಹೇಳ್ತಾರೆ. ಹಾಗಾಗಿ ಮೇಲ್ನೋಟಕ್ಕೆ ಪರಸ್ಪರ ವಿರೋಧ ಬಂದಿದೆ ಅಂತ ಕಾಣಿಸುತ್ತೆ. ಆದ್ರೆ ಆಚಾರ್ಯ ನಿರ್ಣಯ ಕೊಟ್ಟರು, ಮೊದಲು ಭೇಟಿಯಾಗಿ ಪರಮಾತ್ಮನ ಭೇಟಿಯಾಗಿ ಸ್ತೋತ್ರ ಮಾಡಿದ್ದು ಕ್ಷೀರ ಸಮುದ್ರದಲ್ಲಿ, ಸಭೆಯನ್ನ ಮಾಡಿದ್ದು ಮೇರು ಪರ್ವತದಲ್ಲಿ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಮುಂದೆ ಬ್ರಹ್ಮ ಪ್ರಣಮ್ಯಾಹ ತಮಾತ್ಮ ಕಾರಣಂ ರಾಧಾಂ ಪುರಾಹಂ ಸರ್ ಏನ್ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ, ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಹ ಜಹಾರ ತಾಸ್ತಸ್ಯ ವಿಹಾರ ಪೀತಾಮೃತಸ್ರವಾಹ ಈ ವಿಡಿಯೋ ಸರಿಯಾಗಿ ಬರಲಿಲ್ಲ ಅಂತ ಹೇಳಿ ಬರೀ ಆಡಿಯೋ ಮಾಡ್ತೀನಿ. ಸ ಕಶ್ಯಪೋದ್ರಾಕ್
ಸಹಸಾತಿ ಗರ್ವಿತಃ. ವಿಡಿಯೋ ಕ್ಲಿಯರ್ ಆಗಿ ಬರ್ತಾ ಇದೆನಾ? ನೆಟ್ವರ್ಕ್ ಯಾಕೋ ಸ್ವಲ್ಪ ಸರಿ ಇಲ್ಲ. ಬರ್ತಾ ಇದೆ ಆಚಾರ್ಯ, ಕ್ಲಿಯರ್ ಆಗಿ ಬರ್ತಾ ಇದೆ. ಬರ್ತಾ ಇದೆ, ಸರಿ. ಪದಚ್ಛೇದ. ಬ್ರಹ್ಮ ಪ್ರಣಮ್ಯ ಆಹ ತಂ ಆತ್ಮಕಾರಣಂ ಪ್ರಾದಾಂ ಪುರಾ ಅಹಂ ವರುಣಾಯ ಗಾಹ ಶುಭಾಹ ಜಹಾರ ತಾಹ ತಸ್ಯ ಪಿತಾ ಅಮೃತಸ್ರವಾಹ ಸಹ ಕಶ್ಯಪಃ ದ್ರಾಕ್ ಸಹಸಾ ಅತಿಗರ್ವಿತಃ. ಇದಾದ ಮೇಲೆ ಆ ಎಲ್ಲಿ ಹುಟ್ಟಬೇಕು ಅಂತ ಪರಮಾತ್ಮ ಬ್ರಹ್ಮದೇವರ ಹತ್ರ ಕೇಳಿದ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಪರಮಾತ್ಮ ನೀನ್ ಎಲ್ಲಿ ಅವತಾರ ಮಾಡಬೇಕು ಅಂತ. ಹಿಂದೆ ಏನಾಗಿತ್ತು, ಬ್ರಹ್ಮದೇವರು ತನ್ನ ಬ್ರಹ್ಮ ಆತ್ಮಕಾರಣಂ ಅಂತ ಹೇಳಿ ತನಗೆ ಕಾರಣನಾದಂತಹ, ತನ್ನನ್ನ ಸೃಷ್ಟಿ ಮಾಡಿದಂತಹ ಪರಮಾತ್ಮನನ್ನ ಪ್ರಣಮ್ಯ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ. ಏನು? ಅಹಂ ಅಂದ್ರೆ ನಾನು ಬ್ರಹ್ಮದೇವರು ಹಿಂದೆ ವರುಣಾಯ ಅಮೃತಸ್ರವಾಹ ಶುಭಾಹಾಗಾಹ ಪ್ರಾದಂ, ನಾನು ಹಿಂದೆ ವರುಣನಿಗೆ ಒಳ್ಳೆ ಗೋಗಳನ್ನ ಕೊಟ್ಟಿದ್ದೆ, ಒಳ್ಳೆ ಆಕಳಗಳನ್ನ ಕೊಟ್ಟಿದ್ದೆ. ಎಂತಹದ್ದದು? ಶುಭಾಹ ಮಂಗಳಕರವಾದಂತಹ ಆಕಳುಗಳು. ಅಷ್ಟು ಮಾತ್ರ ಅಲ್ಲ, ಅಮೃತಸ್ರವಾಹ ಅಮೃತದಂತಹ ಹಾಲನ್ನ ಕೊಡುವಂತಹ ಅದ್ಭುತವಾದಂತಹ ಗೋವುಗಳನ್ನ ನಾನು ವರುಣನಿಗೆ ಅಂತ ಕೊಟ್ಟಿದ್ದೆ. ಬ್ರಹ್ಮದೇವರು ವರುಣನಿಗೆ ಕೊಟ್ಟಿದ್ರು. ಅದೇನಾಗಿತ್ತು, ಆ ಆಕಳುಗಳನ್ನ ಪಿತ, ಆ ವರುಣನ ತಂದೆ ಯಾರು, ಕಶ್ಯಪ ಋಷಿಗಳು ಅದನ್ನ ಅತಿಗರ್ವಿತ ಜಹಾರ, ಅತ್ಯಂತ ಅಹಂಕಾರದಿಂದಾಗಿ ಅದನ್ನ ಅಪಹಾರ ಮಾಡಿಕೊಂಡು ಬಿಟ್ಟಿದ್ದ ಅಂತ. ಹೀಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾನು ಹಿಂದೆ ವರುಣನಿಗೆ ಒಳ್ಳೆ ಆಕಳುಗಳನ್ನು ಕೊಟ್ಟಿದ್ದೆ. ಆ ಆಕಳುಗಳನ್ನ ಅವನ ತಂದೆಯೇ ಆದಂತಹ ಕಶ್ಯಪ ಋಷಿಗಳು ಅಹಂಕಾರದಿಂದಾಗಿ ಅಪಹಾರ ಮಾಡಿದ್ರು ಅಂತ. ಮುಂದೆ ಮಾತ್ರಾ ತ್ವದಿತ್ಯಾಚ ತಥಾ ಸುರಭ್ಯ ಪ್ರಚೋದಿತೇನೈವ ಹೃತಾಸು ತಾಸು ಶ್ರುತ್ವಾ ಜಲೇಶಾತ್ ಸಮಯಾಭಿಶಪ್ತಃ ಕ್ಷತ್ರೇಷು ಗೋಜೀವನಕೋ ಭವೇತಿ. ಪದಚ್ಛೇದ. ಮಾತ್ರ ತು ಆದಿತ್ಯ ಚ ತಥಾ ಸುರಭ್ಯ ಪ್ರಚೋದಿತೇನ ಏವ ಹೃತಾಸು ತಾಸು ಶ್ರುತ್ವಾ ಜಲೇಶಾತ್ ಸಹ ಮಯಾ ಅಭಿಶಪ್ತಃ ಕ್ಷತ್ರೇಷು ಗೋಜೀವನಕೋ ಭವ ಇತಿ. ಅಂದ್ರೆ ವಾಸ್ತವಿಕವಾಗಿ ಅಲ್ಲಿ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. ಗೋವುಗಳನ್ನು ಅಪಹಾರ ಮಾಡಿದ್ದಂದ್ರೆ ಏನು ಅಂತ ನಮಗೆ ಪದ್ಮಪುರಾಣದಲ್ಲಿ ಸಿಗುತ್ತೆ, ಅದೇ ರೀತಿ ಹರಿವಂಶ ಪುರಾಣದಲ್ಲೂ ಕೂಡ ಸಿಗುತ್ತೆ. ಅದಿತಿ ಸುರಭಿಶ್ಚೈತೆ ದ್ವಿಭಾರೇ ಕಾಶ್ಯಪಸ್ಯತು ಪ್ರದೀಯಮಾನ ಗಾಸ್ತಾಸ್ತು ನೈಚ್ಛತಾಂ ವರುಣಸ್ಯವೈ ಅಂತ. ಅಂದ್ರೆ ಕಶ್ಯಪ ಋಷಿಗಳು ಒಂದು ದೊಡ್ಡ ಯಾಗ ಮಾಡ್ತಾ ಇದ್ರು. ಯಾಗ ಅಂತಂದ್ಮೇಲೆ ಹಾಲು ಮೊಸರು ತುಪ್ಪ ಎಲ್ಲ ಚೆನ್ನಾಗಿ ಬೇಕು. ಹಾಗಾಗಿ ಹೇಗಿದ್ರು ವರುಣನ ಹತ್ರ ಒಳ್ಳೆ ಗೋಗಳಿದ್ದಾವೆ, ನನಗೆ ಅದನ್ನ ಆಕಳುಗಳನ್ನ ಕೊಡು, ನಾನು ನಿನ್ಗೆ ವಾಪಸ್ ಕೊಡ್ತೇನೆ ಹೋಮ ಎಲ್ಲ ಮುಗಿದ್ಮೇಲೆ ಅಂತ ಹೇಳಿದ್ರು. ಮನೆಗೆ ತೆಗೆದುಕೊಂಡು ಬಂದ್ರು. ಹಿಂದೆನೆ ಹೇಳಿದಂತೆ ಅವೆಲ್ಲವೂ ಕೂಡ ಅಮೃತದಂತಹ ಹಾಲನ್ನು ಕೊಡುವಂತಹ ಉತ್ತಮ ಹಸುಗಳು. ಹಾಗಾಗಿ ಈ ವರುಣನ ಹೆಂಡತಿ ಕಶ್ಯಪರ ಹೆಂಡತಿಯರಿಗೆ ಏನಾಯ್ತು, ಅದರ ಮೇಲೆ ವ್ಯಾಮೋಹ ಬಂತು. ಯಾರಿಗೆ? ಅದಿತಿ ಮತ್ತು ಸುರಭಿಗೆ. ಆ ಸುರಭಿಯವರು ಅವರೇನ್ ಮಾಡ್ತಾರೆ, ಈ ಆಕಳನ್ನು ಕೊಡೋದು ಬೇಡ ಅಂತ ಕಶ್ಯಪನಿಗೆ ತಲೆ ತುಂಬಿಸ್ತಾರೆ. ಕಶ್ಯಪ ಏನ್ ಮಾಡ್ತಾನೆ, ನಾನು ಕೂಡ ಇದನ್ನ ಕೊಡೋದಿಲ್ಲ, ಹೇಗಿದ್ರು ನಾನು ನಿನ್ನ ತಂದೆಯಾಗಿದ್ದೇನೆ,
ಹಾಗಾಗಿ ನಾನು ನಿನಗೆ ಇದನ್ನ ಆಕಳನ್ನು ಕೊಡೋದಿಲ್ಲ ಅಂತ ಬಲಾತ್ಕಾರವಾಗಿ ಆಕಳಗಳನ್ನು ತನ್ನ ಹತ್ರನೇನೆ ಇಟ್ಕೊಂಡ್ಬಿಡ್ತಾನೆ. ವರುಣ ಏನ್ ಮಾಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ಸ್ವತಃ ತಂದೆ ಜೊತೆಗೆ ದೊಡ್ಡ ಋಷಿಗಳು ನೇರವಾಗಿ ಬ್ರಹ್ಮದೇವರ ಬಳಿ ಹೋಗ್ತಾರೆ. ಬ್ರಹ್ಮದೇವರ ಹತ್ರ ಹೋಗಿ ದೂರು ಕೊಡ್ತಾರೆ, ನೋಡು ಬ್ರಹ್ಮದೇವರೇ, ನೀವೇ ಕೊಟ್ಟಂತಹ ಆಕಳುಗಳನ್ನ ಹೀಗೆ ಕಶ್ಯಪ ಇಟ್ಕೊಂಡು ಬಿಟ್ಟಿದ್ದಾನೆ ಅಂತ. ಆವಾಗ ಬ್ರಹ್ಮದೇವರ ಶಾಪ ಕೊಡ್ತಾರೆ ಅವನಿಗೆ, ಈ ರೀತಿಯಾಗಿ ಇನ್ನೊಬ್ಬರ ಆಕಳುಗಳನ್ನ ಬಲಾತ್ಕಾರವಾಗಿ ಇಟ್ಕೊಂಡಿದ್ದೀಯಲ್ಲ, ಹಾಗಾಗಿ ನೀನು ಮುಂದೆ ಕ್ಷತ್ರಿಯನಾಗಿ ಹುಟ್ಟು. ಕ್ಷತ್ರಿಯನಾಗಿ ಹುಟ್ಟಿ ಗೋಜೀವನ ಕೋಭವ, ಹಸುಗಳನ್ನ ಸಾಕಿ ಜೀವನ ಮಾಡುವಂತಹ ಒಂದು ಪರಿಸ್ಥಿತಿ ನಿನಗೆ ಬರಲಿ ಅಂತ ಶಾಪ ಕೊಟ್ರು ಅಂತ. ಇಷ್ಟು ಆದಂತಹ ಕತೆ. ಹೀಗೆ ಮಾತ್ರ ತ್ವದಿತ್ಯಾಚ ತಥಾ ಸುರಭ್ಯ, ತಾಯಿಯಾದಂತಹ ಅದಿತಿ ಮತ್ತು ಸುರಭಿ ದೇವಿಯರು ಇವನಿಗೆ ಕಶ್ಯಪನಿಗೆ ಪ್ರಚೋದನೆ ಮಾಡಿದರು. ತಾಯಿ ಅಂತಂದ್ರೆ ವರುಣನಿಗೆ ತಾಯಿ ಅಂತ, ಅದಿತಿ ವರುಣನಿಗೆ ತಾಯಿ. ಹೀಗೆ ಆ ಪ್ರಚೋದನೆ ಮಾಡಿದಾಗ ಹೃತಾಸು ತಾಸು ಅದನ್ನ ಬಲಾತ್ಕಾರವಾಗಿ ತಮ್ಮ ಹತ್ರನೇ ಇಟ್ಕೊಂಡ್ಬಿಟ್ರು. ವರುಣನಿಗೆ ಅದನ್ನ ಕೊಡ್ಲೇ ಇಲ್ಲ. ಶ್ರುತ್ವ ಜಲೇಶಾತ್, ಜಲೇಶ ಅಂತ ಹೇಳಿ ವರುಣ, ಅವನೇನ್ ಮಾಡಿದ, ನೇರವಾಗಿ ಬ್ರಹ್ಮದೇವರ ಹತ್ರ ಬಂದು ಅದನ್ನೆಲ್ಲವನ್ನು ಕೂಡ ಹೇಳಿದ. ಅದನ್ನು ಶ್ರುತ್ವ ಕೇಳಿದಂತಹ ಬ್ರಹ್ಮದೇವರು ಮಯ ಅಭಿಶಪ್ತಃ, ಅವರು ಏನ್ ಮಾಡಿದ್ರು, ಅವನಿಗೆ ಶಾಪವನ್ನು ಕೊಟ್ರು ಕಶ್ಯಪ ಋಷಿಗಳಿಗೆ. ಕ್ಷತ್ರೇಶು, ಕ್ಷತ್ರಿಯ ಕುಲದಲ್ಲಿ ಹುಟ್ಟು, ಆದರೆ ಗೋಜೀವನ ಕೋಭವ, ಹಸುಗಳನ್ನ ಸಾಕಿ ಅವುಗಳಿಂದ ಬಂದಂತಹ ಹಾಲು ಮೊಸರನ್ನ ಸಾಕಿ ಜೀವನ ಮಾಡುವಂತಹ ಪರಿಸ್ಥಿತಿ ನಿನಗೆ ಬರಲಿ ಅಂತ ಶಾಪವನ್ನು ಕೊಟ್ರು. ಹಿಂದೆ ಅನೇಕ ಸಲ ಹೇಳಿದಂತೆ ಕ ಎನ್ನುವಂತಹ ಅಕ್ಷರ ಕೆಲವೊಮ್ಮೆ ಕುತ್ಸಿತಾರ್ಥ, ಲೋ ಲೆವೆಲ್ ಎನ್ನುವಂತ ಅರ್ಥದಲ್ಲಿ ಬರುತ್ತೆ. ಇಲ್ಲೂ ಕೂಡ ಅದೇ ಅರ್ಥದಲ್ಲಿ ಬಂದಿದೆ. ಕ್ಷತ್ರಿಯನಾಗಿ ಹುಟ್ಟಿ ರಾಜ್ಯಭಾರ ಮಾಡಿ ವೈಭವದ ಜೀವನ ಮಾಡಬೇಕಾದಂತಹ ಆ ಕಶ್ಯಪ ಋಷಿಗಳು ಅಂದ್ರೆ ಮುಂದೆ ಹುಟ್ಟಿದಾಗ ಗೋಜೀವನಕಃ, ಹಸುಗಳನ್ನ ಸಾಕಿ ಜೀವನ ಮಾಡುವಂತಹ ಕೆಟ್ಟ ಪರಿಸ್ಥಿತಿ ಅವರಿಗೆ ಬಂತು ಅಂತ ಆಚಾರ್ಯರು ಗೋಜೀವನಕೋ ಅನ್ನುವಂತಹ ಕ ಅಕ್ಷರದಿಂದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಕಶ್ಯಪ ಯಾರಾಗಿ ಹುಟ್ಟಿದ ಅದನ್ನ ತಿಳಿಸ್ತಾ ಇದ್ದಾರೆ. ಶೂರಾತ್ ಸ ಜಾತೋ ಬಹುಗೋಧನಾಢ್ಯೋ ಭೂಮೌ ಯಮಾಹುಹು ವಸುದೇವ ಇತ್ಯಪಿ. ತಸ್ಯೈವ ಭಾರ್ಯಾ ತ್ವದಿತಿಶ್ಚ ದೇವಕಿ ಬಭೂವ ಚಾನ್ಯಾ ಸುರಭಿಶ್ಚ ರೋಹಿಣಿ. ಪದಚ್ಛೇದ. ಶೂರಾತ್ ಸಹ ಜಾತಃ ಬಹುಗೋಧನಾಢ್ಯಃ ಭೂಮೌ ಯಂ ಆಹುಃ ವಸುದೇವ ಇತಿ ಅಪಿ. ತಸ್ಯ ಏವ ಭಾರ್ಯ ತು ಅದಿತಿಃ ಚ ದೇವಕೀ ಬಭೂವ ಚ ಅನ್ಯ ಸುರಭಿಃ ಚ ರೋಹಿಣಿ. ಹಾಗೆ ಕಶ್ಯಪ ಋಷಿಗಳು ಅವತಾರ ಮಾಡಿದ್ದೆಲ್ಲಿ ಅಂತ ಹೇಳಿದ್ರೆ ಶೂರಾತ್ ಸಜಾತಃ, ಶೂರ ಎನ್ನುವಂತಹ ವ್ಯಕ್ತಿಯಲ್ಲಿ ಭೂಮಿಯ ಮೇಲೆ ಈ ಕಶ್ಯಪ ಋಷಿಗಳು ಅವತಾರ ಮಾಡಿದರು. ಹೇಗೆ ಹುಟ್ಟಿದ್ರು, ಬಹುಗೋಧರಾಢ್ಯ, ಭಾರೀ ಗೋವುಗಳ ಸಂಪತ್ತು, ಆಕಳಿನ ಸಂಪತ್ತಿತ್ತು. ಹಾಗಾಗಿ ಯಮಾಹುಹು ವಸುದೇವ ಇತ್ಯಪಿ, ಜನರೆಲ್ಲರೂ ಕೂಡ ಅವನನ್ನ ವಸುದೇವ ಅಂತ ಕರೆದ್ರು ಅಂತೆ. ವಸು ಅಂತ ಹೇಳಿ ಸಂಪತ್ತು, ಆಕಳೆಂಬಂತ ದೊಡ್ಡ ಸಂಪತ್ತು ಇತ್ತು, ಹಾಗಾಗಿ ಅವನನ್ನ ವಸುದೇವ ಅಂತ ಕರೆದರು. ಅದೇ ರೀತಿಯಾಗಿ ಭಾಗವತದಲ್ಲಿ ಬರುವಂತೆ ಆ ವಸುದೇವ ಹುಟ್ಟಿದಾಗ ಎಲ್ಲ ದೇವಾನು ದೇವತೆಗಳು ಕೂಡ ಜೋರಾಗಿ ನಗಾರಿ ಹೊಡೆದರಂತೆ. ಹಾಗಾಗಿ ಅವನಿಗೆ ಆನಕದುಂದುಭಿ ಅಂತ ಕರೆದ್ರು. ಆನಕದುಂದುಭಿ ಅಂತ ಹೇಳಿ ಹುಟ್ಟುವಾಗ ಅವನಿಗೆ ದೇವತೆಗಳ ದುಂದುಭಿ, ಆನಕ ದುಂದುಭಿ ಅಂತೆಲ್ಲ ಅದು ನಗಾರಿ ವಾದ್ಯಗಳು, ಅದನ್ನು ಭೂಮಿಯಲ್ಲೂ ಕೂಡ ಜನ ಕೇಳಿಸಿಕೊಂಡ್ರಂತೆ. ವಸುದೇವ ಹುಟ್ಟಿದಾಗ ದೇವತೆಗಳು ಹೊಡೆದದ್ದು ತಮ್ಮ ಲೋಕದಲ್ಲಿ, ಆ ಶಬ್ದ ಭೂಮಿಯಲ್ಲೂ ಕೇಳಿತು ಅಂತ ಹೇಳ್ತಾರೆ. ಹಾಗಾಗಿ ಅವನನ್ನ ಆನಕದುಂದುಭಿ ಅಂತ ಕರೆದ್ರು. ದೇವತೆಗಳು ಯಾಕೆ ಹೊಡೆದ್ರು ಅಂತ ಹೇಳಿದ್ರೆ ಹುಟ್ಟಿದ್ದು ಶಾಪದಿಂದ,
ತನ್ನ ಮಗನದ್ದೇ ಆಕಳಗನ್ನ ಬಲಾತ್ಕಾರವಾಗಿ ಇಟ್ಟುಕೊಂಡು ಬ್ರಹ್ಮದೇವರಿಂದಾಗಿ ಶಾಪ ಪಡೆದುಕೊಂಡು ಭೂಮಿಯ ಮೇಲೆ ಕ್ಷತ್ರಿಯನಾಗಿ ಹುಟ್ಟಿದರೂ ಕೂಡ ಕ್ಷತ್ರಿಯ ಜೀವನ ಮಾಡ್ಲಿಕ್ಕಾಗದೇನೆ ಹಸುಗಳನ್ನು ಸಾಕಿಕೊಂಡು ಬದುಕಬೇಕಾದಂತ ಪರಿಸ್ಥಿತಿ ಬಂದಂತಹ ವ್ಯಕ್ತಿಗೆ ಅವನು ಭೂಮಿಯ ಮೇಲೆ ಹುಟ್ಟಿದಾಗ ಅವ್ರ್ಯಾಕೆ ನಗಾರಿ ಹೊಡೆದು ಖುಷಿ ಪಟ್ರು ಅಂತ ಹೇಳಿದ್ರೆ, ಮುಂದೆ ಈ ವ್ಯಕ್ತಿಯಿಂದಾಗಿ ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡ್ಲಿಕ್ಕಿದ್ದಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ತಂದೆ ಭೂಮಿಯಲ್ಲಿ ಹುಟ್ಟಿದ ಅಂತ ಖುಷಿಯಿಂದಾಗಿ ದೇವಾನುದೇವತೆಗಳೆಲ್ಲರೂ ಕೂಡ ಆನಕ ದುಂದುಭಿಗಳನ್ನ ಬಾರಿಸಿದರು. ಅದರಿಂದಾಗಿ ಅವನನ್ನ ಆನಕ ದುಂದುಬಿ ಅಂತ ಕೂಡ ಕರಿತಾ ಇದ್ರು. ಅವನ ಫೇಮಸ್ ಹೆಸರು ವಸುದೇವ ಅಂತ. ಹೀಗೆ ಭೂಮೌ ಯಮಾಹುಹು ವಸುದೇವ ಇತ್ಯಪಿ. ಸರಿ, ಈ ಕಶ್ಯಪ ಋಷಿಗಳಿಗೆ ಬುದ್ಧಿ ಸರಿ ಇತ್ತು. ಅವ್ರೇನ್ ಅನ್ಕೊಂಡಿದ್ರು, ಪಾಪ ಹಸುಗಳು ತೆಗೆದುಕೊಂಡು ಬರೋಣ, ಹೋಮ ಮುಗಿದ್ರೆ ವಾಪಸ್ ಕೊಡೋಣ ಅಂತ ಅನ್ಕೊಂಡಿದ್ರು. ತಲೆ ಕೆಡಿಸಿದ್ಯಾರು? ಹೀಗೆ ಇವ್ರಿಗೆ ಕೇಳಿದ್ವಿ ಪ್ರಾರಂಭದಲ್ಲಿ, ಭೀಷ್ಮಾಚಾರ್ಯರ ಪ್ರಾರಂಭದ ಕತೆ. ವಸು ಚಕ್ರವರ್ತಿ ವಸು ಆಗಿದ್ದಾಗ, ಜುನಾಮಕ ವಸು ಆಗಿದ್ದಾಗ ತಲೆ ಕೆಡಿಸಿದ್ದು ಹೆಂಡತಿ ಅಂತ. ಹಾಗಾಗಿ ಹೆಂಡತಿಯೂ ಶಾಪ ಸಿಕ್ತು, ಇವರಿಗೂ ಶಾಪ ಸಿಕ್ತು. ಹಾಗೆ ಇಲ್ಲೂ ಕೂಡ ಏನಾಯ್ತು, ಕಶ್ಯಪ ಋಷಿಗಳ ತಲೆಯನ್ನು ಕೆಡಿಸಿದಂಥವ್ರು ಯಾರು? ಇಬ್ಬರು ಹೆಂಡತಿಯರು. ಅವರು ಕೂಡ ಇಲ್ಲಿ ಅವರ ಹೆಂಡತಿಯರಾಗಿ ಹುಟ್ಟಿದರು ಅಂತ. ಇಲ್ಲೇನಾಗ್ತಾ ಇದೆ, ಆ ತಸ್ಯೈವ ಭಾರ್ಯ ತ್ವದಿತಿಶ್ಚ ದೇವಕಿ. ಅದಿತಿ ಅವಳೇನಾದಳು, ತಸ್ಯ ಭಾರ್ಯ ಅವನ ಹೆಂಡತಿಯಾಗಿ ದೇವಕಿ ಎನ್ನುವಂತ ಹೆಸರಿನಿಂದಾಗಿ ಹುಡ್ತಾ ಇದ್ದಾಳೆ. ಹೀಗೆ ಕಶ್ಯಪರು ಏನಾದ್ರು ವಸುದೇವನಾದ್ರು, ದೇವಕಿ ಅದಿತಿ ದೇವಕಿ ಅಂತ ಆದ್ಲು. ಇನ್ನೊಬ್ಬಳಿದ್ಲು, ತಲೆ ಕೆಡಿಸಿದ್ದು ಇಬ್ಬರಲ್ಲಿ, ಸುರಭಿ ಮತ್ತು ಅದಿತಿ ಅಂತ. ಸುರಭಿ ಏನಾದ್ಲು ಅಂತ ಹೇಳಿದ್ರೆ, ಬಭೂವಚಾನ್ಯ ಸುರಭಿಶ್ಚ ರೋಹಿಣಿ. ಸುರಭಿ ರೋಹಿಣಿ ಎನ್ನುವಂತ ಹೆಸರಿನಿಂದಾಗಿ ಅವನ ಅನ್ಯಾತಿ ಇನ್ನೊಬ್ಬ ಹೆಂಡತಿ ಆದಳು ಅಂತ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ತಂದೆ ತಾಯಂದಿರಾದಂತಹ ವಸುದೇವ ದೇವಕಿಯರ ಅವತಾರ ಭೂಮಿಯ ಮೇಲೆ ಆಯಿತು. ಮುಂದೆ ತತ್ವಂ ಭವಸ್ವಾಶು ಚ ದೇವಕೀ ಸುತಃ ತಥೈವಯೋ ದ್ರೋಣ ನಾಮ ವಸುಸ್ಸಹ ಸ್ವಭಾರ್ಯಯ ಧರಯ ತ್ವತ್ಪಿತೃತ್ವಂ ಪ್ರಾಪ್ತುಂ ತಪಸ್ತೇಪ ಉದಾರ ಮಾನಸಃ. ಅದಚ್ಛೇದ ತತ್ ತ್ವಂ ಭವಸ್ವ ಆಶು ಚ ದೇವಕೀ ಸುತಃ ತಥಾ ಏವ ಯಹ ದ್ರೋಣನಾಮ ವಸುಃ ಸಹ ಸ್ವಭಾರ್ಯಯ ಧರಯ ತ್ವತ್ಪಿತೃತ್ವಂ ಪ್ರಾಪ್ತುಂ ತಪಃ ತೇಪ ಉದಾರ ಮಾನಸಃ. ನಮಗೆಲ್ಲ ಗೊತ್ತಿರುವಂತೆ ಪರಮಾತ್ಮ ಹುಟ್ಟಿದ್ದು ವಸುದೇವ ದೇವಕಿಯರಲ್ಲಿ ಅವತಾರ ಮಾಡಿದ್ದು, ನಂತರ ಬೆಳೆದದ್ದು ನಂದಗೋಪ ಯಶೋದೆಯರಲ್ಲಿ. ಹಾಗಾಗಿ ಮೊದಲು ವಸುದೇವ ದೇವಕಿಯರ ಹುಟ್ಟಿನ ಬಗ್ಗೆ ಹೇಳಿ, ನಂತರ ಯಶೋಧ ನಂದಗೋಪಯ್ಯರ ಜನನ ಬಗ್ಗೆ ಹೇಳ್ತಾ ಇದ್ದಾರೆ. ತತ್ ಹಾಗಾಗಿ ಪರಮಾತ್ಮ ನೀನು ಏನ್ ಮಾಡು, ದೇವಕಿ ಸುತಃ ಭವಸ್ವ, ನೀನು ತಕ್ಷಣದಲ್ಲಿ ಏನೇ ದೇವಕಿ ದೇವಿಯ ಮಗನಾಗಿ ಹುಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ. ದೇವಕಿ ಸುತಃ ಭವಸ್ವ, ದೇವಕಿಯ ಮಗನಾಗಿ ಹುಟ್ಟು. ಅಷ್ಟು ಮಾತ್ರ ಅಲ್ಲ, ಯಹ ದ್ರೋಣನಾಮ ವಸುಹು, ವಸುಗಳಲ್ಲಿ ಒಬ್ಬ ದ್ರೋಣ ಅಂತ. ಆ ದ್ರೋಣ ಎನ್ನುವಂತಹ ವಸು ಅವನೇ ಮಾಡಿದ್ದ, ಸ್ವಭಾರ್ಯೆಯ ಧರಯ, ಭಾರ್ಯ ಅಂತ ಹೇಳಿ ಹೆಂಡತಿ, ತನ್ನ ಹೆಂಡತಿಯಾದಂತಹ ಧರಾದೇವಿಯೊಂದಿಗೆ ಸೇರಿಕೊಂಡು ತಪಸ್ ಮಾಡಿದ್ದ. ಏನಂತ ತಪಸ್ ಮಾಡಿದ್ದ? ತ್ವತ್ ಪಿತೃತ್ವಂ ಪ್ರಾಪ್ತುಂ, ನಿನ್ನ ತಂದೆಯಾಗಬೇಕು. ಯಶೋಧ ನಂದಗೋಪರು ಹಿಂದೆ ಧರ ಮತ್ತು ದ್ರೋಣ ಅಂತ
ಅವರಿಬ್ಬರು ಕೂಡ ಪರಮಾತ್ಮನಿಗೆ ತಂದೆಯಾಗಬೇಕು ಅಂತ ಉದಾರ ಮಾನಸ ಸ್ವಚ್ಛ ಮನಸ್ಸಿನಿಂದಾಗಿ ತಪಸ್ ಮಾಡಿದ್ರು. ತಪಸ್ ಮಾಡಿದ್ರು ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಕೊನೆಗೆ ನಾನು ಅವ್ರಿಗೆ ವರ ಕೊಟ್ಟೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀನು ದೇವಕಿಯ ಮಗನಾಗಿ ಹುಟ್ಟಬೇಕು. ಅದೇ ರೀತಿಯಾಗಿ ದ್ರೋಣ ಮತ್ತು ಧರೆ ಇಬ್ಬರು ಕೂಡ ಸೇರಿಕೊಂಡು ನಿನಗೆ ತಂದೆಯಾಗಬೇಕು ಅಂತ ತಪಸ್ಸನ್ನು ಕೂಡ ಮಾಡಿದ್ರು ಅಂತ. ಮುಂದೆ ತಸ್ಮೈ ವರಸ್ಸಹ ಮಯಾ ಸನ್ನಿಸೃಷ್ಟಃ ಸಚಾಸನಂದಾಖ್ಯ ಉತಾಸ್ಯ ಭಾರ್ಯ ನಾಮ್ನಾ ಯಶೋದ ಸಚ ಶೂರತಾತ ಸುತಸ್ಯ ವೈಶ್ಯ ಪ್ರಭವೋತಃ ಗೋಪಃ. ಪದಚ್ಛೇದ. ತಸ್ಮೈ ವರಃ ಸಹ ಮಯಾ ಸನ್ನಿಸೃಷ್ಟಃ ಸಹ ಚ ಆಸ ನಂದಾಖ್ಯಃ ಉತ ಅಸ್ಯ ಭಾರ್ಯ ನಾಮ್ನಾ ಯಶೋದ ಸಹ ಚ ಶೂರತಾತ ಸಹ ಚ ಶೂರತಾತ ಸುತಸ್ಯ ವೈಶ್ಯಾ ಪ್ರಭವಃ ಅಥ ಗೋಪಃ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ನಂದಗೋಪ ಯಶೋದೆಯವರು ತಪಸ್ ಮಾಡಿದ್ರು ಅಂತ. ವಾಸ್ತವಿಕವಾಗಿ ಇವರು ಕೂಡ ತಪಸ್ ಮಾಡಿದ್ರು, ದೇವಕಿ ಮತ್ತು ಯಾರೋ ವಸುದೇವ, ಅದರ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಹೀಗೆ ಎರಡೂ ದಂಪತಿಗಳು ತಪಸ್ ಮಾಡಿದ್ರು. ಅದಕ್ಕೆ ಪರಮಾತ್ಮ ಒಬ್ಬರಲ್ಲಿ ಮಗನಾಗಿ ಹುಟ್ಟಿದ, ಇನ್ನೊಬ್ಬರಲ್ಲಿ ಮಗನಾಗಿ ಬೆಳೆದ, ಅದರ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಈಗ ಆ ನಂದಗೋಪ ಯಶೋದೆ ಏನು ವರ ಕೊಟ್ಟೆ ನಾನು ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ತಸ್ಮೈ ವರಹ ಮಯಾ ಸನ್ನಿಸೃಷ್ಟ, ನಾನು ಆ ದ್ರೋಣ ಎನ್ನುವಂತ ವಸುವಿಗೆ ವರವನ್ನ ಕೊಟ್ಟೆ. ಸಹಚ ನಂದಾಖ್ಯ ಅವನು ನಂದ ಎನ್ನುವಂತಹ ಆಖ್ಯ ಅಂತ ಹೆಸರು ಅಂತ ಹೆಸರಿನಿಂದಾಗಿ ಹುಟ್ಟಿದ್ದಾನೆ. ಅದೇ ರೀತಿಯಾಗಿ ಅಸ್ಯ ಭಾರ್ಯ ನಾಮ್ನಾ ಯಶೋದ, ಅವನ ಹೆಂಡತಿಯಾದಂತಹ ಆ ಯಾರು ಧರಾದೇವಿ, ಅವಳು ಯಶೋದೆಯಾಗಿ ಹುಟ್ಟಿದ್ದಾಳೆ. ಈ ರೀತಿಯಾಗಿ ಆ ನಂದಗೋಪ ಮತ್ತು ಯಶೋದೆಯರು ಅವರಿಬ್ಬರು ಕೂಡ ಹುಟ್ಟಿದ್ದಾರೆ. ಅದರ ಜೊತೆಗೆ ಈ ನಂದ ಯಾರಿಗೆ ಹುಟ್ಟಿದ ಅಂತ ಹಿಂದೆ ನಾವು ವಸುದೇವನ ಕಥೆಯನ್ನು ಕೇಳಬೇಕಾದ್ರೆ ವಸುದೇವ ಶೂರನಿಗೆ ಮಗನಾಗಿ ಹುಟ್ಟಿದ ಅಂತ ಹೇಳಿದ್ರು. ಈ ನಂದ ಯಾರಿಗೆ ಮಗನಾಗಿ ಹುಟ್ಟಿದ ಅಂತ ಹೇಳಿದ್ರೆ ಸಚ ಶೂರ ತಾತ ಸುತಸ್ಯ ವೈಶ್ಯ ಪ್ರಭವ ಗೋಪಃ. ಶೂರ ಅಂತ ವಸುದೇವನ ತಂದೆ, ಶೂರ ತಾತ, ಶೂರನ ತಂದೆ. ತಾತ ಅಂತ ಹೇಳಿ ತಂದೆ ಅಂತ ಅರ್ಥ ಇದೆ. ಶೂರ ಅಂತ ಹೇಳಿ ಶೂರ, ಶೂರ ತಾತ ಅಂತ ಹೇಳಿ ಶೂರನ ತಂದೆ, ಶೂರ ತಾತ ಸುತ, ಶೂರನ ತಂದೆಯ ಮಗ. ಅಂದ್ರೆ ಯಾರಾಗ್ತಾರೆ? ನನ್ನ ತಂದೆಯ ಮಗ ಯಾರು? ನಾನು. ಶೂರನ ತಂದೆಯ ಮಗ ಯಾರು? ಶೂರ. ಅಂತಹ ಶೂರನ ತಂದೆಯ ಮಗನಿಗೆ ವೈಶ್ಯ ಪ್ರಭವ, ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಈ ಯಾರು? ನಂದಗೋಪ ಅಂತ. ಅಂದ್ರೆ ವಸುದೇವ ಮತ್ತು ನಂದಗೋಪ ಅಣ್ಣ ತಮ್ಮಂದಿರು ಅಂತ ನಮಗೆ ಇಲ್ಲಿ ಕಾಣಿಸುತ್ತೆ. ಆದ್ರೆ ತಾಯಂದಿರು ಬೇರೆ, ತಂದೆಯೊಬ್ಬನೇ, ತಾಯಂದಿರು ಬೇರೆ ಅಂತ. ಶೂರ ತಾತ ಸುತ, ಶೂರನ ತಂದೆಯ ಮಗನ, ಅರ್ಥಾತ್ ಶೂರನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಅಥ ಗೋಪ, ಇವನು ಮುಂದೆ ಗೋಪಾಲಕನಾದ ಸಹಜವಾಗಿ ಅಂತ. ಈ ವಿಚಾರದಲ್ಲಿ ಆ ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದಾವೆ.
ವಾದಿರಾಜರು ಮತ್ತು ಸತ್ಯಾಭಿನವ ತೀರ್ಥರು ಮತ್ತು ಚಟ್ಟಿ ಆಚಾರ್ಯ ಮೊದಲಾದಂತಹ ವ್ಯಾಖ್ಯಾನಕಾರರು ಹೇಳ್ತಾರೆ, ಶೂರತಾತ ಸುತ ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗೋದು ಶೂರ, ಅವನ ತಾತ ಅಂತ ಹೇಳಿದ್ರೆ ತಂದೆ. ಶೂರನ ತಂದೆಯ ಮಗ ಯಾರು? ಶೂರನೇ. ಶೂರನ ತಂದೆ ಅಂತ ದೇವಮೀಢ ಅಂತ, ದೇವಮೀಢನ ಮಗ ಶೂರ. ಸೊ ಶೂರ ತಾತ ಸುತ ಈಸ್ ಈಕ್ವಲ್ ಟು ಶೂರ. ಆ ಶೂರನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅಂತ ಇಲ್ಲಿ ಅರ್ಥ ಆಗುತ್ತೆ. ಹಾಗಾದ್ರೆ ನೇರವಾಗಿ ಆಚಾರ್ಯರು ಶೂರತಾತ ಸುತ ಶೂರ ಅಂತ ಹೇಳ್ಬೋದಾಗಿತ್ತು. ಶೂರತಾತ ಸುತ ಅಂತ ಮತ್ತೆ ಉಲ್ಟಾ ಪಲ್ಟಾ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಅದಕ್ಕೆ ವಾದಿರಾಜರು ಹೇಳ್ತಾರೆ, ಘಟಸ್ಯೇತಿ ವಕ್ತವ್ಯ ಘಟಾಭಾವಸ್ಯೇತಿ ತರ್ಕಮುದ್ರೆಯ ಐತಿ ಜ್ಞೇಯಂ. ಅಂದ್ರೆ ತರ್ಕಶಾಸ್ತ್ರದಲ್ಲಿ ಒಂದು ನ್ಯಾಯಶಾಸ್ತ್ರದ ಒಂದು ಮಾತಿದೆ. ಆ ಇಲ್ಲಿ ಒಂದು ಪುಸ್ತಕ ಇದೆ ಅಂತ ಹೇಳಬೇಕು. ಆ ರೀತಿ ಹೇಳೋ ಬದಲು ಪುಸ್ತಕ ಇಲ್ಲ ಅಂತ ಇಲ್ಲ, ಪುಸ್ತಕ ಇದ್ದೇ ಇದೆ ಅಂತ ಆ ರೀತಿ ಹೇಳೋದಕ್ಕೆ ಈ ರೀತಿ ಏನು ಕೆಲವೊಂದ್ಸಲ ಪ್ರಯೋಗ ಮಾಡ್ತಾರೆ. ನೇರವಾಗಿ ಒಂದು ವಿಚಾರವನ್ನು ಹೇಳದೇನೆ ಉಲ್ಟಾ ಮಾಡಿ ಸ್ವಲ್ಪ ಹೇಳ್ತಾರೆ. ಆ ರೀತಿಯಾಗಿ ಇಲ್ಲೂ ಕೂಡ ಆಚಾರ್ಯರು ಛಂದೋಭಂಗ ಪರಿಹಾರ, ಒಂದು ವೇಳೆ ಒಂದೆರಡು ಅಕ್ಷರ ಕಡಿಮೆ ಆಗಿದ್ರೆ ಅಥವಾ ಜಾಸ್ತಿ ಆಗಿದ್ರೆ ಬರೀ ಶೂರ ಅಂತ ಹೇಳಿಬಿಟ್ಟು ಛಂದಸ್ತ್ರ ಇಷ್ಟು ಅಕ್ಷರಗಳು ಇರಬೇಕು ಅಂತ ನಿಯಮ ಇದ್ದಾವೆ, ಅದಕ್ಕೆ ಭಂಗ ಬರ್ತಾ ಇತ್ತು. ಅದಕ್ಕೋಸ್ಕರ ಆ ರೀತಿಯಾಗಿ ಹೇಳಿದ್ದಾರೆ ಅಂತ ವಾದಿರಾಜರ ಅಭಿಪ್ರಾಯ. ಆದ್ರೆ ಜನಾರ್ದನಾಚಾರ್ಯರು ಹೇಳ್ತಾರೆ, ಶೂರಸ್ಯ ತಾತಃ ತಸ್ಯ ಸುತಃ ಶೂರಭ್ರಾತ ಅಂತ ಅವ್ರು ಹೇಳ್ತಾರೆ. ಶೂರತಾತ ಸುತ ಅಂತ ಇಲ್ಲಿ ಶೂರನನ್ನ ಹೇಳ್ತಾ ಇಲ್ಲ, ಶೂರನ ತಾತ ಯಾರು? ದೇವಮೀಢ. ಆ ದೇವಮೀಢನ ಮಗ ಅಂದ್ರೆ ಯಾರು? ಇನ್ನೊಬ್ಬ ವ್ಯಕ್ತಿ ಅಂತ ಅವರ ಅಭಿಪ್ರಾಯ. ಇನ್ನೊಬ್ಬ ವ್ಯಕ್ತಿ ಯಾರು ಅಂತ ಜನಾರ್ದನಾಚಾರ್ಯ ವ್ಯಾಖ್ಯಾನದಲ್ಲಿ ಹೇಳೋದಿಲ್ಲ. ಆದ್ರೆ ಬನ್ನಂಜಿ ಗೋವಿಂದಾಚಾರ್ಯರು ಸ್ವಯಂ ಶೂರಭ್ರಾತ ರಾಜಾಧಿದೇವ ಇತಿ ಸಂಭಾವ್ಯತೆ. ರಾಜ ಶೂರನ ಸಹೋದರ ಇನ್ನೊಬ್ಬ, ಅರ್ಥಾತ್ ದೇವಮೀಢನ ಇನ್ನೊಬ್ಬ ಮಗ ಯಾರು ಅಂತ ಹೇಳಿದ್ರೆ ಅದು ರಾಜಾಧಿದೇವ ಅಂತ. ಯಾಕೆ ಅದು ಪ್ರಮಾಣ ಏನು ಅಂತ ಹೇಳಿದ್ರೆ, ಅವರು ಬ್ರಹ್ಮಾಂಡ ಪುರಾಣದ ಒಂದು ಮಾತನ್ನ ಉದಾಹರಣೆಯನ್ನು ಕೊಡ್ತಾರೆ. ರಾಜಾಧಿದೇವ ಶೂರಶ್ಚ ವಿಡೂರಥ ಸುತೋಭವತ್ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ. ಮತ್ತು ನಾನು ಕೆಲವೊಂದಿಷ್ಟು ಪುರಾಣ ನೋಡಿದೆ, ಬ್ರಹ್ಮ ಪುರಾಣದಲ್ಲಿ ಬರುತ್ತೆ, ಅಗ್ನಿ ಪುರಾಣದಲ್ಲಿ ಬರುತ್ತೆ. ಅಲ್ಲೆಲ್ಲ ಸ್ಪಷ್ಟವಾಗಿ ರಾಜಾಧಿದೇವ ಮತ್ತು ಶೂರ ಇವರಿಬ್ಬರು ಕೂಡ ವಿಡೂರಥ ಅಥವಾ ದೇವಮೀಢನ ಮಕ್ಕಳು ಅಂತ ಹೇಳ್ತಾರೆ. ಹೀಗೆ ವಾದಿರಾಜರ ಅಭಿಪ್ರಾಯ ಶೂರತಾತ ಸುತ ಅಂತ ಹೇಳಿದ್ರೆ ಶೂರನೇ ಅಂತ ಅವರ ಅಭಿಪ್ರಾಯ. ಜನಾರ್ದನಾಚಾರ್ಯರ ವ್ಯಾಖ್ಯಾನ ಹೇಗೆ ಅಂತ ಹೇಳಿದ್ರೆ, ಶೂರತಾತ ಸುತ ಅಂತ ಹೇಳಿದ್ರೆ ಶೂರನ ತಂದೆಯ ಇನ್ನೊಬ್ಬ ಮಗ ಅಲ್ಲ. ಡೈರೆಕ್ಟ್ ಆಗಿ ಇವನದ್ದೇ ಸಹೋದರ. ಯಾರ ಸಹೋದರ? ಶೂರನ ಸಹೋದರ ಅಂತ ಹೇಳ್ಬಿಡೋದಾಗಿತ್ತಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಅವನು ತಂದೆ ಒಬ್ಬರೇ, ಆದ್ರೆ ತಾಯಿ ಬೇರೆ ಬೇರೆ. ಶೂರನ ತಂದೆ ದೇವಮೀಢ, ಅವನಿಗೆ ವೈಶ್ಯ ಜಾತಿಯಲ್ಲಿ ಹುಟ್ಟಿದಂತಹ ಮಗ ಯಾರು? ಇವನು ಯಾರು? ವಸುದೇವ. ಹಾಗಾಗಿ ನಂದಗೋಪ. ಹಾಗಾಗಿ ಶೂರನ ಮಕ್ಕಳು ಇಬ್ಬರು ವಸುದೇವ ನಂದಗೋಪ. ಆದರೆ ವಸುದೇವನ ತಾಯಿಯೇ ಬೇರೆ, ನಂದಗೋಪನ ತಾಯಿಯೇ ಬೇರೆ. ನಂದಗೋಪನ ತಾಯಿ ಒಬ್ಬ ವೈಶ್ಯ ಸ್ತ್ರೀ. ಆ ವೈಶ್ಯ ಸ್ತ್ರೀಗೆ ಮತ್ತು ಶೂರನ ತಂದೆಗೆ, ಒಂದು ನಿಮಿಷ, ಶೂರನ ತಂದೆಗೆ ಅಂದ್ರೆ ದೇವಮೀಢನಿಗೆ ಹುಟ್ಟಿದಂತಹ ಮಕ್ಕಳು. ಹೀಗೆ ದೇವಮೀಢ ಮತ್ತು ಒಬ್ಬ ಹೆಂಗಸಿನ ಮಗ ವಸುದೇವ, ದೇವಮೀಢ ಮತ್ತು ವೈಶ್ಯ ಸ್ತ್ರೀಯ ಮಗ ನಂದಗೋಪ. ಇದು ಯಾರ ಅಭಿಪ್ರಾಯ? ಜನಾರ್ದನಾಚಾರ್ಯರ ಅಭಿಪ್ರಾಯ ಮತ್ತು ಬನ್ನಂಜಿ ಗೋವಿಂದಾಚಾರ್ಯ ವ್ಯಾಖ್ಯಾನದ ಅಭಿಪ್ರಾಯ. ಇನ್ನು ವ್ಯಾಸತೀರ್ಥರು ಅಂತ ಅಂದ್ರೆ ಜಯತೀರ್ಥರ ಸಾಕ್ಷಾತ್ ಶಿಷ್ಯರೊಬ್ಬರು, ಇವತ್ತು ವ್ಯಾಸರಾಜರು ಅವರಲ್ಲ, ಇನ್ನೊಬ್ಬ ವ್ಯಾಸತೀರ್ಥರು ಅಂತ. ಅವರು ಕೂಡ ಅನೇಕ ಉಪನಿಷತ್ತುಗಳ ವ್ಯಾಖ್ಯಾನ ಬರೆದಿದ್ದಾರೆ, ಟೀಕೆಯನ್ನು ಕೂಡ ಬರೆದಿದ್ದಾರೆ. ಅವ್ರು ಹೇಳ್ತಾರೆ ಈ ರೀತಿ ಎರಡು ಕೂಡ ಅಭಿಪ್ರಾಯ ಇದೆ ಅಂತ ಅವ್ರು ಹೇಳ್ಬಿಡ್ತಾರೆ. ಈ ರೀತಿ ಅಭಿಪ್ರಾಯ ಇದೆ, ಎರಡು ಇದೆ ಅಂತ ಹೇಳಿದ್ರೆ ಏನು ಇತ್ತೀಚೆಗೆ ಬಂದಿದ್ದಲ್ಲ. ವ್ಯಾಸತೀರ್ಥರು ಅಂತ ಹೇಳಿ ಹಿಂದೆ ಹೇಳಿದಂತೆ ಜಯತೀರ್ಥರ ಸಾಕ್ಷಾತ್ ಶಿಷ್ಯರು, ಅರ್ಥಾತ್ ಮಧ್ವಾಚಾರ್ಯರಿಗಿಂತ 3-4 ನೆಕ್ಸ್ಟ್ ಇದ್ದರು ಅಷ್ಟೇ. ಅರ್ಥಾತ್ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿ ಸುಮಾರು ಒಂದು 100-150-120 ವರ್ಷಗಳಲ್ಲಿಯೇ ಈ ರೀತಿ ಅಭಿಪ್ರಾಯ ಭೇದ ಬಂದಿತ್ತು. ವ್ಯಾಸತೀರ್ಥರು ಹೇಳ್ತಾರೆ, ಶೂರಸ್ಯ ತಾತಃ ಶೂರತಾತಃ, ಶೂರನ ತಾತ ಅಂತ ಹೇಳಿದ್ರೆ ಶೂರನ ತಂದೆ, ತಸ್ಯ ಸುತಃ ಶೂರಃ, ಅವನ ಮಗ ಅಂತ ಹೇಳಿದ್ರೆ ಮತ್ತೆ ಶೂರನೇ ಆಗ್ತಾನೆ. ಹೀಗೆ ಇದು ಕೆಲವರ ಅಭಿಪ್ರಾಯ. ಇತಿ ಶೂರಸ್ಯ ತಸ್ಯ ಶೂರಸ್ಯ ಇತಿ ಕೇಚಿತ್, ಇದು ಕೆಲವರ ಅಭಿಪ್ರಾಯ ಅಂತ ವ್ಯಾಸತೀರ್ಥರು ಹೇಳ್ತಾರೆ. ಇನ್ನು ಕೆಲವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ,
ಶೂರತಾತ ಸುತಸ್ಯ, ಶೂರತಾತ ಅಂತ ಹೇಳಿದ್ರೆ ದೇವಮೀಢ ಅವನ ತಂದೆ, ಅವನ ಸುತ ಅಂತ ಹೇಳಿದ್ರೆ ಶೂರಾದ್ ಅನ್ಯಸ್ಯ ಸುತಸ್ಯ, ಶೂರನೇ ಮಗ ಅಂತಲ್ಲ, ಶೂರನಿಗಿಂತ ಬೇರೆಯಾದಂತಹ ಮಗ, ಇನ್ನೊಬ್ಬ ಮಗ. ಇತಿ ಕೇಚಿತ್ ಅಂತ ವ್ಯಾಸತೀರ್ಥರ ಅಭಿಪ್ರಾಯ. ಹೀಗೆ ಎರಡು ಅಭಿಪ್ರಾಯಗಳಿದ್ದಾವೆ. ಶೂರತಾತ ಸುತ ಅಂತ ಹೇಳಿದ್ರೆ ವಾದಿರಾಜರು ಮತ್ತು ಸತ್ಯಾಭಿನವ ತೀರ್ಥರು ಮತ್ತು ಅನೇಕ ವ್ಯಾಖ್ಯಾನಕಾರರ ಅಭಿಪ್ರಾಯದ ಪ್ರಕಾರ ಶೂರತಾತ ಸುತ ಅಂತ ಹೇಳಿದ್ರೆ ಶೂರನೇ ಅಂತ ಅವರ ಅಭಿಪ್ರಾಯ. ಜನಾರ್ದನಾಚಾರ್ಯರು ಮತ್ತು ಬನ್ನಂಜೆ ಗೋವಿಂದಾಚಾರ್ಯರ ವ್ಯಾಖ್ಯಾನದ ಪ್ರಕಾರ ಶೂರತಾತ ಸುತ ಅಂತ ಹೇಳಿದ್ರೆ ಶೂರಸ್ಯ ಶೂರರಾಜನ ಇನ್ನು ಶೂರರಾಜನ ತಂದೆ ದೇವಮೀಢ, ಅವನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಇನ್ನೊಬ್ಬ ಮಗ, ಅರ್ಥಾತ್ ಶೂರನ ಸಹೋದರ, ತಂದೆ ಒಬ್ಬನೇ, ತಾಯಂದಿರು ಬೇರೆ ಬೇರೆ ಅಂತ ಅವರ ಅಭಿಪ್ರಾಯ. ಎರಡೂ ಅಭಿಪ್ರಾಯಗಳಿದ್ದಾವೆ ಅಂತ ವ್ಯಾಸತೀರ್ಥರ ಅಭಿಪ್ರಾಯ. ಇಷ್ಟನ್ನ ನೀವು ಮುಂದೆ ಇಟ್ಟಿದ್ದೇನೆ. ಮತ್ತೆ ಮುಂದೆ ಅನೇಕ ವಿಚಾರಗಳು ಬರ್ತವೆ. ಆ ಎಲ್ಲ ವಿಚಾರಗಳನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ.